ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಿಂದ ಒಬ್ಬ ವ್ಯಕ್ತಿ ಈ ವಾರದಲ್ಲಿ ಔಟ್ ಆಗ್ತಾರೆ. ಸೊ ಆ ವ್ಯಕ್ತಿ ಯಾರು, ಯಾರಿಗೆ ಯಾವ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆಲ್ಲ ನೋಡ್ಕೊಂಡು ಹೋಗೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಟೋಟಲ್ 9 ಜನ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ. ಸೊ ಗಿಲ್ಲಿ, ರಕ್ಷಿತಾ, ಮಾಡು, ಸೂರಜ್, ಕಾವ್ಯ, ರಾಶಿಕಾ, ಧ್ರುವಂತ, ಅಭಿಷೇಕ್, ಸ್ಪಂದನ. ಸೊ ಇವರ ಪೈಕಿ ಫಸ್ಟ್ ಸೇವ್ ಆಗೋದು ಗಿಲ್ಲಿ ಅವರಿಗೆ ಈ ವಾರದಲ್ಲಿ ಹೈಯೆಸ್ಟ್ ವೋಟ್ ಬಂದಿದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ರಕ್ಷಿತಾ ಅವರು ಸಹ ಸೆಕೆಂಡ್ ರ್ಯಾಂಕಲ್ಲಿ ರಕ್ಷಿತಾ ಸೇವ್ ಆಗ್ತಾರೆ. ರಕ್ಷಿತಾನಿಗೆ ತುಂಬ ಜನ ಇಷ್ಟಪಡುವವರು ಇದ್ದಾರೆ. ಈ ವಾರದಲ್ಲಿ ಸ್ವಲ್ಪ ಆ ಕಡೆ ಆಯಿತು ಗೇಮಲ್ಲಿ, ತೊಂದರೆ ಇಲ್ಲ. ಆದರೂ ಈ ರಕ್ಷಿತನನ್ನು ಇಷ್ಟಪಡುವವರ ಸಂಖ್ಯೆ ಕಡಿಮೆ ಏನಾಗಿಲ್ಲ. ಸೊ ನೆಕ್ಸ್ಟ್ ನೀವು ಥರ್ಡಲ್ಲಿರೋದು ಮಾಳುವವರಿಗೆ ಹೈಯೆಸ್ಟ್ ವೋಟು. ಇಡೀ ಉತ್ತರ ಕರ್ನಾಟಕದ ಜನ ತುಂಬ ಜನ ಮಾಳುವವರಿಗೆ ವೋಟ್ ಹಾಕ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಾಂದರೆ ಮಾಳುವವರು ಯಾವಾಗನೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ರು. ಈ ಗೇಮ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಮಾಳುವವರು ಅಷ್ಟೇನು ಚೆನ್ನಾಗಿ ಆಟ ಆಡ್ತಿಲ್ಲ, ಬಟ್ ವೋಟಲ್ಲಿ ಚೆನ್ನಾಗಿ ಬಂದ ಕಾರಣ ಮಾಳುವವರು 3rd ಸ್ಥಾನದಲ್ಲಿದ್ದಾರೆ. ಸೊ ಈ ವಾರದಲ್ಲಿ ಹೋಗುವ ಸಾಧ್ಯತೆ ಕಡಿಮೆ. ಸೂರಜ್ ಅವರು 4ನೇ ಸ್ಥಾನದಲ್ಲಿ. ಕಾವ್ಯ ಅವರಿಗೆ ಈ ವಾರದಲ್ಲಿ ಜಾಸ್ತಿ ವೋಟ್ ಬಂದಿದೆ. ಗಿಲ್ಲಿಯ ಫ್ಯಾನ್ಸ್ ಎಲ್ಲ ಕಾವ್ಯನಿಗೂ ವೋಟ್ ಹಾಕ್ತಿದ್ದಾರೆ. ಸೊ ಹಾಗಾಗಿ 4ನೇ ಸ್ಥಾನದಲ್ಲಿ ಕಾವ್ಯ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಸೂರಜ್ ಸಹ 5ನೇ ಸ್ಥಾನದಲ್ಲಿ ಬರೋಕ್ಕೆ ಕಾರಣ ರಕ್ಷಿತಾನ್ ಅಂತ ಹೇಳ್ಬೋದು. ರಕ್ಷಿತಾ ಅವರ ಜೊತೆ ಎಲ್ಲ ಮಿಂಗಲ್ ಆಗಿದ್ದ ಕಾರಣ ರಕ್ಷಿತಾನ ಫ್ಯಾನ್ಸ್ಗೆ ಸೂರಜ್ ಬಿಹೇವಿಯರ್ ಇಷ್ಟ ಆಗಿದೆ. ಸೊ ಹಾಗಾಗಿ ತುಂಬ ಜನ ಸೂರಜ್ಗೆ ಸಹ ವೋಟ್ ಹಾಕ್ತಿದ್ದಾರೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ರಾಶಿಕಾ 6ನೇ ಸ್ಥಾನದಲ್ಲಿದ್ದಾರೆ. ರಾಶಿಕಾ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಈ ವಾರದಲ್ಲಿ. ಟಾಸ್ಕ್ ಅಂತ ಬಂದಾಗ ಒಳ್ಳೆ ಚೆನ್ನಾಗಿ ಆಟ ಆಡಿದ್ದಾರೆ. ಅವರಿಗೊಂದು ಲಕ್ ಇಲ್ಲ, ಕ್ಯಾಪ್ಟನ್ ಆಗಬೇಕಿತ್ತು. ಇಲ್ಲದಿದ್ದರೆ ಈ ಲಾಟ್ಕೋಟ್ ಕ್ಯಾಪ್ಟನ್ ಆಗುವ ಬದಲು ಇವರು ಆಗಬೇಕಿತ್ತು. ಸೊ 6ನೇ ಸ್ಥಾನದಲ್ಲಿ ರಾಶಿಕಾ. ನೆಕ್ಸ್ಟ್ ಧ್ರುವಂತ್ ಅವರು 7ನೇ ಸ್ಥಾನ. ಧ್ರುವಂತ್ ಅವ್ರದ್ದು ಆಶ್ಚರ್ಯ, ಯಾಕಂತ ಹೇಳಿದ್ರೆ ಧ್ರುವಂತ್ ಅವ್ರು ಹೋಗಬೇಕಿತ್ತು, ಬಟ್ ಈ ವಾರನೂ ಧ್ರುವಂತ್ ಅವ್ರ ಮನೆಯಿಂದ ಆಚೆ ಹೋಗ್ತಿಲ್ಲ. ನೆಕ್ಸ್ಟ್ 8ನೇ ಸ್ಥಾನದಲ್ಲಿರೋದು ಅಭಿಷೇಕ್, 9ನೇ ಸ್ಥಾನದಲ್ಲಿರೋದು ಸ್ಪಂದನ. ಸೊ ಇವರಿಬ್ಬರು ಕ್ಯಾಪ್ಟನ್ ಆದವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದಾ ಅಂತೇಳಿ ನಿಮ್ಗೊಂದು ತಲೆಯಲ್ಲಿ ಕ್ವಶನ್ ಮಾಡ್ಬೋದು. ಬಟ್ ಕ್ಯಾಪ್ಟನ್ಸಿ ರದ್ದಾಗಿದೆ. ಇವತ್ತು ಕಿಚ್ಚನ ಪಂಚಾಯತಿಯಲ್ಲಿ ನಡೀತದೆ. ಸೊ ಅವರು ಕ್ಯಾಪ್ಟನ್ಸಿಗೆ ಹೊಸ ಬೇಗ ಹಾಕ್ಬಿಡ್ತಾರೆ. ಸೊ ಅದಾದ ಬಳಿಕ ಇವರು ನಾರ್ಮಲ್. ಸೊ ಕ್ಯಾಪ್ಟನ್ ಆದರೂ ಸಹ ಈ ವಾರದಲ್ಲಿ ನಾಮಿನೇಟ್ ಆದ ಕಾರಣ ಹೋಗ್ಬೋದು. ಸೊ ಇವರಿಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ವೋಟ್ ಪ್ರಕಾರ ನೋಡೋದಾದ್ರೆ ಈ ವಾರದಲ್ಲಿ ಅಭಿಷೇಕ್ ಅವ್ರ ಮನೆಯಿಂದ ಆಚೆ ಹೋಗಬೇಕು. ಬಟ್ ಬಿಗ್ ಬಾಸ್ ಟೀಮ್ ಅವರು ಅಭಿಷೇಕ್ ಅವರು ಸ್ವಲ್ಪ ಫುಟೇಜ್ ಕೊಡ್ತಿದ್ದಾರೆ, ಒಂದು ತೆಗಿಬೋದು ಅಂತ ಹೇಳಿ ಒಂದು ತೆಗೆಯುವ ಸಾಧ್ಯತೆ ಇದೆ. ಬಟ್ ಏನೇ ಆಗಲಿ, ಅಭಿಷೇಕ್, ಸ್ಪಂದನ ಇವರಲ್ಲಿ ಒಬ್ಬರು ಮನೆಯಿಂದ ಆಚೆ ಹೋಗ್ತಿದ್ದಾರೆ. ನಿಮಗೆ ಯಾರು ಹೋಗಬೇಕು ಆಚೆ ಅಂತೇಳಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.